ಈ ನಡುವೆ SITಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ದೂರು ಕೊಟ್ಟಿದ್ದಾರೆ. 2006ರಿಂದ 2010ರ ಅವಧಿಯಲ್ಲಿ 4 ಅಸಹಜ ಸಾವುಗಳಾಗಿದೆ. 4 ಸಾವುಗಳ ಬಗ್ಗೆ ಮರು ತನಿಖೆ ಮಾಡುವಂತೆ ಅವರು ಹೇಳಿದ್ದಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳಲ್ಲಿ ಅಸಹಜವಾಗಿ ಸಾವಾಗಿತ್ತು. 3 ಲಾಡ್ಜ್ಗಳ 4 ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ಇವೆಲ್ಲ ಅಪರಿಚಿತ ಶವಗಳು ಅಂತ ಘೋಷಣೆ ಮಾಡಿತ್ತು ಗ್ರಾಮ ಪಂಚಾಯತ್. ತರಾತುರಿಯಲ್ಲಿ ಸಮಾಧಿ ಮಾಡಲಾಗಿದೆ ಅಂತಕ್ಕಂಥದ್ದು ಆರೋಪ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ತಿಮರೋಡಿ ಅವರು ದೂರನ್ನು ಕೊಟ್ಟಿದ್ದಾರೆ. ಇದನ್ನು ಆಗಿಂದನೂ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಸದ್ಯಕ್ಕೆ ಅದನ್ನು ದೂರನ್ನು ಕೊಟ್ಟಿದ್ದಾರೆ. 2006ರಿಂದ 10 ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ಆಗಿರುವಂತಹ ಅಸಹಜ ಸಾವುಗಳ ಮರು ತನಿಖೆ. ಯಾಕೆ ಅಂದರೆ ಈಗಾಗಲೇ ಗ್ರಾಮ ಪಂಚಾಯತಿಯವರು ಇದು ಅಪರಿಚಿತ ಶವಗಳು ಅಂತ ಡಿಕ್ಲೇರ್ ಮಾಡಿ ಅದನ್ನು ದಫನ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಇದು ಅಸಹಜ, ಇದು ಕೊಲೆ, ಹಾಗಾಗಿ ಇದನ್ನು ಮರು ತನಿಖೆ ಮಾಡಿ ಅಂತಂದ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. SIT ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಈಗ ದೂರನ್ನು ಅವರು ತಗೊಂಡಿದ್ದಾರೆ. ನೋಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗ್ರಾಮ ಪಂಚಾಯತಿಯಿಂದ ಮಾಹಿತಿಗಳನ್ನ ಪಡ್ಕೋಬೇಕು. ಯಾವ ಯಾವ ವಸತಿ ಗೃಹದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾರ ಸಾವಾಗಿತ್ತು, ಆ ಸಾವು ಹೇಗಾಗಿತ್ತು, ಪೋಸ್ಟ್ ಮಾರ್ಟಮ್ ಆಗಿತ್ತಾ ಇಲ್ವಾ, ಇದೆಲ್ಲ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಈ ವಸತಿ ಗೃಹಗಳಲ್ಲಿ ಅಪರಿಚಿತ ಸಾವುಗಳು ವ್ಯಕ್ತಿಗಳದ್ದು ಇದರ ತನಿಖೆ ಈಗಾಗಲೇ ಆಗಿದೆ. ಐ ಥಿಂಕ್ ಎಲ್ಲ ಡಾಕ್ಯುಮೆಂಟ್ಸು ಇರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮರು ತನಿಖೆಯನ್ನು SIT ಅವರು ಮಾಡುವ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಈ ಒಂದು ದೂರನ್ನಂತೂ SIT ಪೊಲೀಸ್ ಠಾಣೆಯ ಮುಂದೆ ಮಹೇಶ್ ತಿಮರೋಡಿ ನೀಡಿರುವಂಥದ್ದು ಅರವಿಂದ್. ಪ್ರಮುಖವಾಗಿ ಈ 4 ಮೃತದೇಹಗಳ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅನುಮಾನದ ರೀತಿಯಲ್ಲಿ ಇದು ಈಗಾಗಲೇ ಎಲ್ಲ ಪ್ರೊಸೀಜರ್ಗಳು ಆಗಿ ಹೋಗಿದೆ ಅನ್ನುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ದೂರುಗಳು ಬಂದರೂ ಕೂಡ ಅದನ್ನು ಸ್ವೀಕೃತಿ ಮಾಡಲೇಬೇಕಾಗ್ತದೆ. ಅದೇ ರೀತಿ ದೂರನ್ನು ಸ್ವೀಕೃತಿ ಮಾಡಿದ್ದಾರೆ. ಲಾಡ್ಜಲ್ಲಿ ಏನೀಗ ಈ 4 ಶವಗಳ ಬಗ್ಗೆ ಅವರ ಒಂದು ಸಂಶಯ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಂದ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತು ಬೆಳ್ತಂಗಡಿಯ ಸರ್ಕಲ್ ಪೊಲೀಸ್ ಸ್ಟೇಷನ್ ಇಂದ 3 ಕಡೆಯಿಂದ ದಾಖಲೆಗಳನ್ನ ಈಗಾಗಲೇ SITಗಳು ಈ ಹಿಂದೆನೆ ತರಿಸಿಕೊಂಡಿದೆ. ಯಾಕಂದ್ರೆ 1980-85ರಿಂದ 25ರವರೆಗೆ ನಿರಂತರವಾಗಿ ಯಾವುದೆಲ್ಲ ಮಿಸ್ಸಿಂಗ್ ಪ್ರಕರಣಗಳಾಗಿತ್ತು, UDRಗಳಾಗಿತ್ತು, ಇದರ ಎಲ್ಲ ದಾಖಲೆಗಳನ್ನ SIT ಸಂಗ್ರಹ ಮಾಡ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ 20 ವರ್ಷಗಳ ಏನು ಎಲ್ಲ ದಾಖಲೆಗಳು ಇಡೀ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿತ್ತು. ಇದರ ದಾಖಲೆಗಳನ್ನ ಕೂಡ SIT ಬಂದು ತಾಳೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ನಡುವೆ ನೇರವಾಗಿ SITಯ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಂದು ದೂರನ್ನ ನೀಡಿರುವಂಥದ್ದು. ಕಳೆದ ರಾತ್ರಿ ಈ ಒಂದು ದೂರನ್ನು ನೀಡಿದ್ದಾರೆ. ಇದಕ್ಕೂ ಕೂಡ ಹಿಂಬರವನ್ನ ನೀಡಿ ವಾಪಸ್ ಕಳುಹಿಸಿರುವಂಥದ್ದು. ಹಾಗಾಗಿ ಈ ಒಟ್ಟು ಎಲ್ಲಾ ಪ್ರಕರಣಗಳು 80ರಿಂದ 2025ರವರೆಗೆ ಎಲ್ಲಾ ಪ್ರಕರಣಗಳು ಮಿಸ್ಸಿಂಗ್ ಆಗಿರ್ಬೋದು, ಅಥವಾ ಅಸಹಜ ಸಾವುಗಳಾಗಿರ್ಬೋದು, ಅಥವಾ ಬೇರೆ ಕಡೆ ಮಿಸ್ಸಿಂಗ್ ಆಗಿ ಬಂದು ಧರ್ಮಸ್ಥಳದಲ್ಲಿ ಕಣ್ಮರೆಯಾಗಿ ಅಥವಾ ಮೃತದೇಹ ಸಿಕ್ಕಿರಬಹುದು, ಎಲ್ಲವನ್ನ ಕೂಡ ಎನ್ಕ್ವೈರಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಖಂಡಿತ ಮಾಡಿಯೇ ಮಾಡ್ತಾರೆ. ಹಾಗಾಗಿ ಈ 4 ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಸಂಶಯವನ್ನ ವ್ಯಕ್ತಪಡಿಸಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ರಿಪ್ಲೈ ಮಾಡುವುದಾಗಿ ಹೇಳಿ SIT ಪೊಲೀಸರು ವಾಪಸ್ ಕಳುಹಿಸಿರುವಂತದ್ದು. ಅರವಿಂದ್ ಸೇತುರಾವ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ವಿಠ್ಠಲ ಗೌಡ ಸಿಕ್ಕಿರ್ತಕ್ಕಂಥದ್ದು ನಿಜ ಅನ್ನೋ ರೀತಿಯಲ್ಲಿ ಈಗ ಕೆಲವು ಕಲೆ ಹಾಕಿದಾರಂತೆ ಅಸ್ಥಿಗಳನ್ನು.